ಹಾಯ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸವಿತಾ. ನಾನು ಬ್ಯಾಂಗ್ಳೂರಿಂದ. ಈಗ ಕೈಲಾಸ ಮಾನಸ ಪರ್ವತ ಆ್ಯಂಡ್ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಯೂನಿವರ್ಸ್ ನನ್ನ ಸೆಲೆಕ್ಟ್ ಮಾಡಿಕೊಂಡಿದೆ. ಥ್ಯಾಂಕ್ ಯು ಯೂನಿವರ್ಸ್. ಮೊದಲನೇದಾಗಿ ಯೂನಿವರ್ಸು ನನಗೆ ಈ ಅವಕಾಶ ಕೊಟ್ಟಿದೆ. ಎರಡನೇದಾಗಿ ನನ್ನ ಗಂಡ ಅಂದರೆ ಅವರು ಬರಬೇಕಾಗಿತ್ತು, ಬೇರೆ ಒಂದು ಕಾರಣದಿಂದ ಅವರು ಬರೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ನಾನು ಹೋಗಬೇಕು ಅಂತ ಹೇಳಿದ ತಕ್ಷಣ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿ ಎಲ್ಲ ರೀತಿಯೂ ಯಾವ ರೀತಿ ಹೋಗಬೇಕು, ಹೇಗೆ ಹೋಗಬೇಕು ಆ್ಯಂಡ್ ಪ್ರತಿಯೊಂದು ಒಂದು ಡಾಲರ್ಸ್ ಆಗಲಿ ಒಂದು ಇದಾಗಲಿ ಎಷ್ಟು ಸ್ಮೂತಾಗಿ ನನಗೆ ಸಪೋರ್ಟ್ ಮಾಡಿ ಧೈರ್ಯ ಕೊಟ್ಟು ಹೋಗ್ಬಿಡ್ಬಾ, ನೀನಾದರೂ ಹೋಗ್ಬಿಡ್ಬಾ ಅಂತ ಧೈರ್ಯ ಕೊಟ್ಟು ಕಳಿಸ್ತಿದ್ದಾರೆ. ಸೊ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಇನ್ನು ನನ್ನ ಮಕ್ಕಳು, ಅಳಿಯಂದರು ಪ್ರತಿಯೊಂದು ಚಿಕ್ಕ ಚಿಕ್ಕ ವಸ್ತುಗಳು ಕೂಡ ಇಲ್ಲಿ ತಗೋ, ಅಲ್ಲಿ ತಗೋ, ಇದನ್ನು ತೊಗೊಂಡು ಬಂದು ಅದನ್ನು ತೊಗೊಂಬಂದು ಪ್ರತಿಯೊಂದು ಅವ್ರು ನನ್ನ ಗೈಡೆನ್ಸ್ ಮಾಡಿ ನನ್ನ ಪರ್ಚೇಸಿಂಗೆಲ್ಲ ಅವ್ರು ಕರ್ಕೊಂಡೋಗಿ ನನಗೆ ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ಹೋಗ್ಬಿಡ್ಬಾ ಮಮ್ಮಿ, ಆಲ್ ದಿ ಬೆಸ್ಟ್ ಅಂತ ಹೇಳಿ ನಮ್ಮ ಬೀಗರು ಅವರು ಅವ್ರ ಎಕ್ಸ್ಪೀರಿಯನ್ಸು, ಅವರ ಫ್ಯಾಮ್ಲಿ ಎಕ್ಸ್ಪೀರಿಯನ್ಸ್ ಇಂದ ಒಂದು ಸ್ವಲ್ಪ ಈ ಡ್ರೈ ಫ್ರೂಟ್ಸು ಆಮೇಲಿಂದ ಒಂದು ಸ್ವಲ್ಪ ಏನೇನು ಅಲ್ಲಿ ತೊಗೊಂಡು ಏನೇನು ಸಪೋರ್ಟಿವ್ ಇರುತ್ತೆ ಅಂತ ಹೇಳಿಬಿಟ್ಟು ಇವನ್ನೆಲ್ಲ ಕೊಟ್ಟು ಅವರು ನನಗೆ ಎಂಕರೇಜ್ ಮಾಡಿ ನಮ್ಮ ಬೀಗರುಗಳು ಕೂಡ, ಇಬ್ಬರು ಬೀಗರು ಕೂಡ ನನಗೆ ಆಲ್ ದಿ ಬೆಸ್ಟ್ ಹೇಳಿ ಸಕ್ಸಸ್ಫುಲ್ ಟ್ರಿಪ್ ಆಗಿ ಬರೋದಕ್ಕೆ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದೆಮ್. ಇನ್ನು ನನ್ನ ಮೊಮ್ಮಕ್ಕಳು, ಬಂಧು ಮಿತ್ರರು, ನಮ್ಮ ತಾಯಿ, ರಿಲೇಟಿವ್, ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಎಲ್ಲರ ಎನರ್ಜೀಸು ನನಗೆ ಕೊಟ್ಟು ಮುಂದೆ ನಡೆಸ್ತಾ ಇದ್ದಾರೆ. ಸೊ ಈಗ ಈ ಮಾನಸ ಸರೋವರ ಯಾತ್ರೆ ಅನ್ನೋದು ಬಹಳ ಬಹಳ ಖರ್ಚಿಂದ ಕೂಡಿದೆ. ಒಂದು ಅದು ಮನಸ್ಸಿರಬೇಕು, ಖರ್ಚಿಗೆ ಆಗೋ ಹಣನೂ ನಮಗೆ ಯೂನಿವರ್ಸು ಇದು ಮಾಡಬೇಕು, ಆರೋಗ್ಯ ಇರಬೇಕು ಆ್ಯಂಡ್ ಸಮಯ, ಮುಖ್ಯವಾಗಿ ಮನಸ್ಸು ಅಂದರೆ ನಾನು ಹೋಗಬೇಕು ಅನ್ನೋದಕ್ಕೆ ಸಮಯ ಕೂಡ. ಸೊ ಇವೆಲ್ಲವೂ ಕೂಡ ಯೂನಿವರ್ಸ್ ನಮಗೆ ಮಾಡಿಕೊಟ್ಟಾಗಲೇ ನಮಗೆ ಇಷ್ಟು ಸುಲಭವಾಗಿ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ. ಇನ್ನೊಂದು ಹೇಳಬೇಕು ಅಂದರೆ ಈ ನನ್ನ ಪ್ರಯಾಣ ಕೇವಲ 1 ತಿಂಗಳ ಮುಂಚೆನೇ ನಿರ್ಧಾರ ಆಗಿದೆ. ಸೊ ಚಾಲೆಂಜಸ್ ಇತ್ತು, ವಾರಂತೆ ಇದಂತೆ ಮತ್ತು ಇನ್ನೂ ಏನೇನೋ ಗೌರ್ಮೆಂಟ್ ಪ್ರಾಬ್ಲಮ್ಮು ಇರೋದ್ರಿಂದ ಎಷ್ಟೊಂದು ಜನ ಬರಬೇಕಾಗಿರೋದು ಎಷ್ಟೆಷ್ಟೋ ಸ್ಟಾಪ್ ಆಗೋಗಿದೆ. ವೀಸಾ ಕೂಡ ಬಹಳ ಕಡಿಮೆ ಜನರಿಗೆ ಸಿಕ್ಕಿದೆ, ಅದರಲ್ಲಿ ನಾನು ಒಬ್ಬಳು ಅಂತ ನಾನು ಅನ್ಕೋತೀನಿ. ನಮ್ಮ ಗ್ರೂಪ್ ಇವಾಗ ನಾರಾಯಣಿ ಗ್ರೂಪಿಂದ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ. ಮಧುಶಂಕರ್ ಸರ್ ಅವರು ಗೈಡ್ ಮಾಡ್ತಾ ಇದ್ದಾರೆ ನಮಗೆ ಈ ಟ್ರಾವೆಲಲ್ಲಿ. ನಾನು ನನ್ನ ಕಸಿನ್ ಪ್ರೇಮ ಜೊತೆ ಇನ್ನೂ 39 ಜನರು ಈ ಟ್ರಾವೆಲಲ್ಲಿ ನಾವು ಹೋಗ್ತಾ ಇದ್ವಿ. ಸೊ ನಾವು ಹೋಗಬೇಕಾದ್ರೆ ಕೆಲವೊಂದು ಈ ಗೈಡ್ಲೈನ್ಸು, ಇದನ್ನು ತೊಗೋಬೇಕು, ಅದನ್ನು ತೊಗೋಬೇಕು, ಇದನ್ನು ಇದು ಉಪಯೋಗ ಆಗುತ್ತೆ, ಅದು ಉಪಯೋಗ ಆಗುತ್ತೆ, ಕಡಿಮೆನೂ ಆಗಬಾರ್ದು ಲಗೇಜು, ಜಾಸ್ತಿನೂ ಆಗಬಾರ್ದು ಲಗೇಜು, ಅನವಸರವಾಗಿ ಏನೇನೋ ಊಹಾ ಮಾಡಿಕೊಂಡು ನನಗೆ ಅದು ಬೇಕು, ಇದು ಬೇಕು, ನಾನು ಅಲ್ಲಿ ಆ ಥರ ಹಾಕ್ಕೋತೀನಿ, ಈ ಥರ ಅವೆಲ್ಲ ಅಲ್ವೇ ಅಲ್ಲ ಮಾಸ್ಟರ್ಸ್. ಪ್ರತಿ ಒಂದು ಆಲ್ಟಿಟ್ಯೂಡಲ್ಲಿ ನಮಗೆ ನಾವು ಸಿಕ್ಕಾಪಟ್ಟೆ ಆಕ್ಸಿಜನ್ ಲೆಸ್ ಆಗ್ತಾ ಹೋಗ್ತಿರ್ತೀವಿ ಅಂತ ಹೇಳ್ತಾರೆ ಎಲ್ಲರೂ. ಸೊ ನಾನು ಸ್ವಲ್ಪ ಯೂಟ್ಯೂಬ್ ಸಪೋರ್ಟಿಂದ, ಆಲ್ರೆಡಿ ಹೋಗಿ ಬಂದಿರೋರ ಗೈಡೆನ್ಸಿಂದ ನಾನು ಒಂದು ಸ್ವಲ್ಪ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಗಂಡಸರಿಗೆ ಹೇಳ್ತಾ ಇರ್ತಾರೆ, ಅವರು ಇಷ್ಟು ಪ್ಯಾಂಟ್ ತೊಗೊಳ್ಳಿ, ಇಷ್ಟು ಶರ್ಟ್ ತೊಗೊಳ್ಳಿ, ಈ ಥರ ಆ ಥರ. ಆದರೆ ಹೆಂಗಸರಿಗೆ ಯಾರೂ ಮಾಡಿಲ್ಲ ವಿಡಿಯೋ. ಸೊ ನಾನು ಇದನ್ನು ನನಗೋಸ್ಕರ ಮಾಡ್ಕೋತಾ ಇದ್ದೀನಿ. ಆಮೇಲೆ ನನ್ನಿಂದ ಇನ್ಯಾರಾದರೂ ಹೆಂಗಸರು ಮುಂದೆ ಹೋಗೋರಿಗೆ ಸಪೋರ್ಟ್ ಆಗುತ್ತೇನೋ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಕೆಲವೊಂದು ಈ ಐಟಮ್ಸ್ನ ನಾನು ತೊಗೊಂಡಿದ್ದೀನಿ. ಮುಖ್ಯವಾಗಿ ಶೂಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅಲ್ಲಿ ನೀವು ಕಂಜೂಸಿತನ ಮಾಡಬಾರ್ದು. ಸೊ ಈ ಶೂಸ್ ತೊಗೋಬೇಕು, ಯಾಕೆಂದರೆ ಈ ಆ್ಯಂಕಲ್ವರೆಗೂ ತೊಗೊಂಡ್ರೆ ನಮಗೆ ಸಪೋರ್ಟ್ ಇರುತ್ತೆ ಅಲ್ಲಿ ನಡೆಯೋದಕ್ಕಾಗಲಿ ಎಲ್ಲದಕ್ಕೂ. ಸೊ 7 ಪೇರ್ ಸಾಕ್ಸ್ ಮತ್ತು ಥರ್ಮಲ್ ಇಂಪಾರ್ಟೆಂಟ್, 2 ಸೆಟ್ ಥರ್ಮಲ್. ನನ್ನ ಪ್ಯಾಕಿಂಗ್ ಎಲ್ಲ ಈ ಥರ ಕವರಲ್ಲಿ ಹಾಕ್ಬಿಟ್ಟು ಇಟ್ಟೀನಿ. ಸೊ ದಟ್
ಏರ್ ಟೈಟ್ ಆಗಿ ಕಂಪ್ರೆಷನ್ ಹೋಗಿ ಸ್ವಲ್ಪ ನಮಗೆ ಇಡೋದಕ್ಕೂ ಈಸಿ. ಅಲ್ಲಿ ತುಂಬ ಚೆಕ್ಕಿಂಗ್ ಇರುತ್ತಂತೆ, ಈಚ್ ಆ್ಯಂಡ್ ಎವ್ರಿ ಕ್ಲಾತು ತೆಗೆದು ನೋಡ್ತಾರಂತೆ, ಪೇಪರ್ ಎಲ್ಲ ಇರಬಾರ್ದಂತೆ. ಸೊ ಹೊಸದು ಬಿಲ್ಲು ಅವೆಲ್ಲ ಏನೂ ಇರಬಾರ್ದು, ಎಲ್ಲ ತೆಗೆದು ಹಾಕ್ಬಿಟ್ಟು ಫುಲ್ಲು ನಾರ್ಮಲ್ ಮಡಚೆ ಇರೋ ಹಾಗೆ ತೊಗೊಂಡು ಹೋಗ್ಬೇಕಂತೆ. ಸೊ ಹಾಗಾಗಿ ನಾನು ಈ ರೀತಿ ಪ್ಯಾಕ್ ಮಾಡಿದ್ದೀನಿ. ಇದು 2 ಸೆಟ್ ಥರ್ಮಲ್. ಆಮೇಲೆ ನಮಗೆ ಚೂಡಿದಾರು ಅನ್ನೋದು ಮುಖ್ಯವಾಗಿ, ಸೊ ಅದಕ್ಕೆ 3 ಟಾಪ್ಸು, 3 ಈ ಚೂಡಿದಾರ್ ಪ್ಯಾಂಟ್ಸ್ ಥರ, ಸೊ ದಟ್ ನಮಗೆ ಕೂತ್ಕೊಂಡ್ರೂ ಫ್ಲೆಕ್ಸಿಬಲ್ ಆಗಿ ಇರೋ ಹಾಗೆ. 2 ಅಲ್ಲಿ ಮಳೆಗಾಗಲಿ ಗಾಳಿಗಾಗಲಿ ಯಾವುದಕ್ಕೂ ಇದಾಗದೆ ಇರೋಗೆ ವೆರಿ ಲೈಟ್ ವೆಯ್ಟ್ ಪ್ಯಾಂಟ್ಸ್. ಇದು ಇವನ್ ಅದು ಒಂಥರ ಯಾವ ಥರ ಇರುತ್ತೆ ಅಂದರೆ ಸೆಮಿ ಪ್ಲಾಸ್ಟಿಕ್ ಥರ, ಅಂದರೆ ರೈನ್ ಕೋಟ್ ಟೆಕ್ಸ್ಚರ್ ಇದೆಯಲ್ಲ ಅದಕ್ಕೆ ಈಕ್ವಲೆಂಟ್ ಆಗಿ ಇದೆ, ಲೈಟ್ ವೆಯ್ಟ್. ಆಮೇಲೆ ಇನ್ನರ್ಸು ಒಂದು 7 ಸೆಟ್ ತೊಗೊಳ್ಳಿ. ಇದು ಒಳಗಡೆ ಹಾಕ್ಕೊಳ್ಳೋದಕ್ಕೆ ಸೊ ನಮಗೆ ಬೆಚ್ಚಗಿರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಇದೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಒಂದು ಸ್ವೆಟರ್ ತೊಗೊಳ್ಳಿ, ಸ್ವೆಟರ್. ನೆಕ್ಸ್ಟು ಟೀ ಶರ್ಟ್, ಪ್ಯಾಂಟ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಒಂದು 3 ಸೆಟ್ಟು ಟೀ ಶರ್ಟ್ ತೊಗೊಂಡಿದ್ದೀನಿ, 3-4 ಟೀ ಶರ್ಟು. ಇದು ಒಂದು ಟೈಪ್ ಜಾಕೆಟ್, ಸೊ ಇದು ಒಂದು ತೊಗೊಂಡಿದ್ದೀನಿ. ಆಮೇಲೆ ನಾರಾಯಣಿ ಟ್ರಾವೆಲ್ಸ್ ಅವರು ನಮಗೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ಪರ್ಸ್, ಅಂದರೆ ಇದರಲ್ಲಿ ಕ್ಯಾಶ್, ನಮ್ಮ ವ್ಯಾಲೆಟ್, ನೆಕ್ಸ್ಟ್ ಪಾಸ್ಪೋರ್ಟು, ID ಕಾರ್ಡ್ಸು, ಆಮೇಲೆ ಚಿಕ್ಕದಾಗಿ ಅಂಬ್ರೆಲ್ಲ, ಆಮೇಲೆ ನಮಗೆ ಈ ಮೆಡಿಸನ್ಸು, ಸೊ ಇಂಥವೆಲ್ಲ. ಈ ಪ್ಯಾಕು ನಮ್ಮ ಮೈ ಮೇಲಿಂದ ಹೋಗೋದಿಲ್ಲ, ಅಂದರೆ ಇದು ಒಂದು ಪರ್ಸ್, ಸೈಡ್ ಪರ್ಸ್ ಆಗಿ ಇರುತ್ತೆ. ಸೊ ಹಾಗಾಗಿ ಇದು ಲೈಟ್ ಮಾಡ್ಕೋಬೇಕು. ನಮ್ಗೆ ಏನು ಬೇಕೋ ಥರ್ಮಾಮೀಟ್ರ್ ಅಂತೆ, ಆಕ್ಸೋಮೀಟ್ರ್ ಅಂತೆ, ಇಂಥವೆಲ್ಲ ಏನಿದೆ ಇದು ನಂಬರ್ ಆಫ್ ಜಿಪ್ಸ್ ಕೊಟ್ಟಿದ್ದಾರೆ. ಇದೊಂದು ಜಿಪ್ಪು, ಒಳಗಡೆ ಒಂದು ಜಿಪ್ಪು, ಇಲ್ಲಿ ಹೊರಗಡೆ ಒಂದು ಜಿಪ್ಪು. ಆಮೇಲೆ ಹೆಂಗಿದೆ ಅಂದರೆ ಇದು ಬ್ಯಾಗು ಮಳೆ ಬಂದರೂ ಕೂಡ ಒಳಗಡೆ ಏನು ಒಂದು ಡ್ರಾಪು ಕೂಡ ನೀರು ಹೋಗಲ್ಲ, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಈ ಬ್ಯಾಗು. ಇವೆಲ್ಲವೂ ಕೂಡ ನಾವು ನಮ್ಮ ಲಗೇಜಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಆದರೆ ನಮಗೆ ಕಠ್ಮಂಡು ಅಲ್ಲಿ ಹೋದ್ಮೇಲೆ ನಮಗೆ ಡಫಲ್ ಬ್ಯಾಗ್ ಕೊಡ್ತಾರೆ, ಆ ಡಫಲ್ ಬ್ಯಾಗಲ್ಲಿ ಇವೆಲ್ಲ ಇಡಿಸ್ಬೇಕು. ಸೊ ಇದು. ಆಮೇಲೆ ಕೆಲವರು ಹೇಳಿದ್ರು ಅಲ್ಲಿ ಚೆನ್ನಾಗಿ ಊಟ ಗೀಟ ಎಲ್ಲ ಸಿಗುತ್ತೆ, ಬಟ್ ಬಾಯಿಗೆ ಖಾರವಾಗಿ ಇರಬೇಕು ಅಂತ ಹೇಳಿ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ನನಗಿಷ್ಟವಾದ್ದು ಅಂತ ಹೇಳಿಬಿಟ್ಟು ಒಂದಿಷ್ಟು ಖಾರ ತಗೊಳ್ತಾ ಇದ್ದೀನಿ. ಯಾವುದು ಜಾಸ್ತಿ ವೆಯ್ಟ್ ಮಾಡ್ಕೋಬೇಡಿ. ಈ ಪ್ರೋಟೀನ್ ಬಾರ್ ಥರನೂ ಇರುತ್ತೆ ಅಂತ ಎಳ್ಳಿಂದು ಸ್ವಲ್ಪ ಶಾಖ ಇರುತ್ತೆ ಅಂತ ಎಳ್ಳಿಂದು ಒಂದು ತಗೋತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಪ್, ಕಂಫರ್ಟಬಲ್ ಆಗಿ ಕ್ಯಾಪು, ಮಫ್ಲರು, ಗ್ಲೌಸು, ನೆಕ್ಸ್ಟು ಈ ಶ್ಯಾಂಪೂ, ಇವೆಲ್ಲವೂ ಕೂಡ ಚಿಕ್ಕದಾಗಿ ಯೂಸ್ ಆ್ಯಂಡ್ ಥ್ರೋ ಆ ಥರ ನನ್ನ ಹತ್ರ ಇತ್ತು, ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ಈ ಥರ ಒಂದು 6 ಆ ಥರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಮಾಯಿಶ್ಚರೈಸರ್ ಲೋಷನ್ನು. ಇದು ಅಷ್ಟೇ ನಮಗೆ ಬಾಡಿಗೆ ಸಿಕ್ಕಾಪಟ್ಟೆ ಡ್ರೈನೆಸ್ ಬಂದುಬಿಡುತ್ತೆ, ಸಿಕ್ಕಾಪಟ್ಟೆ ಕೂಲಿಂಗ್ ಇರೋದ್ರಿಂದ. ಸೊ ನಾವು ಅದನ್ನು ಹಾಕೋತಾ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಸನ್ಸ್ಕ್ರೀನ್ ಲೋಷನ್ 50 ಅಂತ ಹೇಳ್ಬಿಟ್ಟು ಬರುತ್ತೆ, ಅದನ್ನು ತೊಗೊಳ್ಳಿ. ಕೋಲ್ಡ್ ಕ್ರೀಮ್ ಬೇಕು, ಅದನ್ನು ತೊಗೊಳ್ಳಿ. ಮೆಡಿಸನ್ ಕೇಳಿ, ಅಲ್ಲಿ ನಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ, ಕಂಪ್ಲೀಟಾಗಿ ಮೆಡಿಸನ್ಸು ಎಲ್ಲ ಅವ್ರು ಕೊಡ್ತಾರಂತೆ. ಬಟ್ ಆದರೂ ನಮ್ಮ ಕೈಯಲ್ಲಿ ಒಂದು ಸ್ವಲ್ಪ ನಮ್ಗೆ ಇರಬೇಕು, ಅದು ಇನ್ಸ್ಟ್ರಕ್ಷನ್ ಪ್ರಕಾರ ಅವರು ಹೇಳ್ತಾರೆ ಏನೇನು ಮೆಡಿಸನ್ ತೊಗೋಬೇಕಂತ. ನಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಫಿಸಿಕಲ್ ಆಗಿ ಏನಾದರೂ ಮೆಡಿಸನ್ಸ್ ನಾವು ಆಲ್ರೆಡಿ ತೊಗೋತಾ ಇರೋದಾದರೆ ಅವನ್ನೆಲ್ಲ ತೊಗೊಳ್ಳಿ. ಮುಖ್ಯವಾಗಿ ಏನಿರುತ್ತೆ, ಲೂಸ್ ಮೋಷನ್ ಆಗಬಾರ್ದು ಅಂತ ಒಂದು ಟ್ಯಾಬ್ಲೆಟು, ಕ್ರೋಸಿನೋ ಅಥವಾ ಡೋಲೋನೋ, ಆಮೇಲೆ ಒಂದು ಸ್ವಲ್ಪ ವಾಸನೆಗೆ ಅಂತ ಹೇಳ್ಬಿಟ್ಟು ಜಂಡು ಬಾಂಬು. ಸೊ ಈ ಥರ ನಿಮಗೆ ಯಾವುದು ತೊಗೋಬೇಕೋ. ಆಮೇಲೆ ಎಲೆಕ್ಟ್ರೋ ಪೌಡರ್ಸು ಪ್ಯಾಕೆಟ್ಸು ಈ ಥರ ಇದನ್ನು ಒಂದು ತೊಗೊಳ್ಳಿ. ನನ್ನ ಹತ್ರ ಇತ್ತು ಅಂತ ನಾನು ಈ ಆಕ್ಸೋಮೀಟ್ರ್ ತೊಗೊಂಡಿದ್ದೀನಿ. ಆಮೇಲೆ ವೆಟ್ ವೈಪ್ಸು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಅಲ್ಲಿ ಸ್ನಾನ ಮಾಡೋದಕ್ಕೆ ಇದಕ್ಕೆ ಎಲ್ಲ ಬಹಳ ಕಷ್ಟ ಅಂತ ಹೇಳ್ತಾರೆ. ಆ್ಯಂಡ್ ಹೈ ಆಲ್ಟಿಟ್ಯೂಡಲ್ಲಿ ಹೋಗ್ತಾ ನಮಗೆ ಸ್ನಾನ ಕೂಡ ಬೇಕಾಗಿಯೂ ಇರೋದಿಲ್ಲ, ಅಷ್ಟು ಕೂಲಿಂಗ್ ಇರುತ್ತೆ ಅಂದ್ಬಿಟ್ಟು. ಸೊ ಇವೆಲ್ಲವೂ ಕೂಡ. ಆಮೇಲೆ ರೈನ್ ಕೋಟ್ ಈಸ್ ಇಂಪಾರ್ಟೆಂಟ್. ರೈನ್ ಕೋಟನ್ನು ತೊಗೋಬೇಕು, ಮಳೆ ಗಿಳೆ ಬಂತಂದರೆ ಇಮಿಡಿಯೇಟಾಗಿ ಹಾಕ್ಕೊಳ್ಳೋದಕ್ಕೆ.
ಸೊ ಇದು ಒಂದು ಬ್ಯಾಕ್ ಪ್ಯಾಕ್. ಇದು ನಾವು ಪರಿಕ್ರಮ ಮಾಡೋದಕ್ಕೆ ಅಥವಾ ನಾವು ಎಲ್ಲಿ ಹೋದ್ರೂ ಕೂಡ ಟ್ರಾವೆಲಲ್ಲಿ ನಮಗೊಂದು ಪರ್ಸ್ ಥರ. ಸೊ ಇದನ್ನು ನಾವು ಇಟ್ಕೊಳ್ಳೇಬೇಕು. ಬ್ಯಾಕ್ ಪ್ಯಾಕ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಒಂದು ಡಫಲ್ ಬ್ಯಾಗ್ ಅಂದರೆ ಈ ರೀತಿ ಇರುತ್ತೆ, ಅಂದರೆ ಇದು ನಮ್ಮನೆ ಬ್ಯಾಗು. ಅವ್ರು ಕೊಡೋದೇ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲರದು ಒಂದೇ ಯೂನಿಫಾರ್ಮ್ ಆಗಿರುತ್ತೆ, ನಂಬರ್ಸ್ ಮಾತ್ರ ಚೇಂಜ್ ಇರುತ್ತೆ. ಸೊ ಇದು ಮನೆ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದನ್ನು ಅಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊತೀನಿ. ಸೊ ಆಮೇಲೆ ಇನ್ನು ಮೇಕಪ್ ಕಿಟ್ ತೊಗೋತೀರಾ, ಒಂದು ಚಿಕ್ಕದಾಗಿ ಒಂದು ಮೇಕಪ್ ಕಿಟ್ ಮಾಡ್ಕೊಳ್ಳಿ. ಒಂದು ಪೇಪರ್ ರೋಲ್ ಅದು ಇಟ್ಕೊಳ್ಳಿ, ನಮಗೆ ಯೂಸ್ ಆಗುತ್ತೆ. ಲೈಟ್ ವೆಯ್ಟ್ ಮಾಡ್ಕೊಳ್ಳಿ. ಒಂದೆರಡು ನೈಟಿ ಇಟ್ಕೊಳ್ಳಿ, ನಮಗೆ ಬೇಕಾಗಿರೋದು ಅಂತ. ಒಂದು ಹೋದಾಗ ಇಲ್ಲಿ ಸ್ಟೇ ಇದ್ದಾಗ ನಾವು ಬೇಕು ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ನೈಟಿ ಇರುತ್ತೆ. ಆಮೇಲೆ ಒಂದು ಶಾಲ್ವು, ಮಫ್ಲರು. ಸೊ ನನ್ನ ಹತ್ರ ಇದೆ ಅಂತ ಹೇಳಿಬಿಟ್ಟು ನಾನು ಈ ಶಾಲ್ವು ತಗೊಳ್ತಾ ಇದ್ದೀನಿ. ಆಮೇಲೆ ನಿಮಗೆ ಕಿಟ್, ಮೇಕಪ್ ಕಿಟ್ ನಿಮಗೆ ಹೆಂಗೆ ಬೇಕೋ ಅದನ್ನು ಒಂದು ಚಿಕ್ಕದಾಗಿ ಮಾಡ್ಕೊಂಬಿಡಿ. ಸೊ ಕನ್ವೀನಿಯೆಂಟಾಗಿ ಇನ್ನರ್ಸು ಒಂದು 7-8 ಸೆಟ್ ತೊಗೊಳ್ಳಿ. ಸೊ ಇವೆಲ್ಲವೂ ಕೂಡ ನಾನು ಈ 2 ಬ್ಯಾಗಲ್ಲಿ ಕಂಪ್ಲೀಟ್ ಮಾಡ್ಕೊತಿದ್ದೀನಿ. ಒಟ್ಟಲ್ಲಿ 15 kg ತೂಕ ಬರ್ತಿದೆ ನಾನು ಈ ಬ್ಯಾಗಲ್ಲಿ ಎಲ್ಲ. ಬಟ್ ಈ ಪ್ರಯಾಣದಲ್ಲಿ 2 ಥರ ಇದೆ. ನಾವು ಇವಾಗ ಟ್ರಾವೆಲ್ ಮಾಡ್ತಿರೋದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬೇರೆ ಕೆಲವು ಟ್ರಾವೆಲ್ ಬಂದುಬಿಟ್ಟು ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ, ಅವ್ರು ಇನ್ನೂ ಕಡಿಮೆ, ಆವಾಗ ಇನ್ನೂ 12 kg 10 kg 12 kg ಬ್ಯಾಗ್ ಇಟ್ಕೋಬೇಕಾಗುತ್ತೆ. ಸೊ ಇದು ಇವಾಗ ನಾನು ಪ್ಯಾಕಿಂಗ್ ಮಾಡಿಕೊಂಡಿರೋ ಒಂದು ವಿಡಿಯೋ ಹಾಕಿದ್ದೀನಿ. ಪರಿಕ್ರಮ ಮಾಡಬೇಕಾದ್ರೆ ಬರೀ 5 kgಯಲ್ಲಿ ಎಲ್ಲ ಮುಗಿಸ್ಕೋಬೇಕು. ಅಂದರೆ ಒಳಗಡೆ ಒಂದು ಹಾಕ್ಕೊಂಡಿರ್ತೀವಿ ನಾವು ಥರ್ಮಲ್, ಇನ್ನು ಒಂದು ಸೆಟ್ ಥರ್ಮಲ್ ಅದು ಬೇಕು ಅಂತ ಅನಿಸಿದ್ರೆ ಹಾಕ್ಕೋಬೇಕು. ಶೂಸ್ ಇರಬೇಕು, ಜಾಕೆಟ್ ಇರಬೇಕು, ಒಳಗಡೆ ಇದು ಮಫ್ಲರ್ ಹಾಕ್ಕೋಬೇಕು. ಸನ್ ಗ್ಲಾಸಸ್ ಯೂಸ್ ಮಾಡಿ, ಹಾಟ್ ವಾಟರ್ ಫ್ಲಾಸ್ಕ್ ಚಿಕ್ಕದು ತೊಗೊಳ್ಳಿ. ಸೊ ಇಷ್ಟನ್ನು ನಾವು ಪ್ಯಾಕ್ ಮಾಡಿಕೊಂಡು ನಾವು ನಿಮ್ಮೆಲ್ಲರ ವಿಶಸ್ಸು ಹ್ಯಾಪಿ ಜರ್ನಿಯಾಗಿ ಹೋಗ್ಬಿಟ್ಟು ಬರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಪರಿಕ್ರಮ ಮಾಡಬೇಕು ಅನ್ನೋದು 100% ಎಲ್ರಿಗೂ ಸಿಕ್ಕುತ್ತೆ ಅಂತ ಅನ್ಕೋಬೇಡಿ ಮಾಸ್ಟರ್ಸ್. ಅಲ್ಲಿ ಹೋದ್ಮೇಲೆ ನಮ್ಮ ದೇಹ ಸ್ಥಿತಿ, ವಾತಾವರಣ ಸ್ಥಿತಿ ಹೇಗಿರುತ್ತೋ ಅದು ಅಲ್ಲಿ ಡಿಸೈಡ್ ಆಗುತ್ತೆ. ಸೊ ನಾವು ಓಪನ್ ಮೈಂಡಲ್ಲಿ ಹೋಗಬೇಕು. ಹೆಂಗಿದ್ರು ಒಂದು ವೇಳೆ ನಮ್ಮ ಪರಿಕ್ರಮ ಆಗಲಿಲ್ಲ ಅಂದರೆ ದಾರ್ಚಿನಲ್ಲಾದರೂ ಡ್ರಾಪ್ ಕೊಡ್ತಾರೆ ನಮಗೆ, ಇಲ್ಲಾಂದರೆ ಮಾನಸ ಸರೋವರದಲ್ಲ ಎಲ್ಲೋ ಒಂದು ಕಡೆ ನಮಗೆ ರೂಮಲ್ಲಿ ಇರ್ತೀವಿ. ಸೊ ಅಲ್ಲಿ ನಮ್ಮ ಧ್ಯಾನ, ನಾವು ಬಂದಿರೋದಕ್ಕೋಸ್ಕರ ಆ ಎನರ್ಜಿನ ಫೀಲ್ ಮಾಡ್ಕೊಳ್ಳೋದಕ್ಕೆ ಅನವಸರವಾದ ಆಲೋಚನೆಗಳು ಏನೂ ಇಲ್ದಿರ ನೀವು ಧ್ಯಾನ ಮಾಡ್ಕೋತೀರಾ, ಜಪ ಮಾಡ್ಕೋತೀರಾ, ಅಥವಾ ನಿಮ್ಮೊಳಗಡೆ ನೀವು ಇರ್ತೀರಾ, ನಿಮ್ಮೊಳಗೆ ನೀವು ಸೇರ್ಕೋತೀರಾ. ಅದೆಲ್ಲವೂ ಕೂಡ ಆ ಜಾಗದಲ್ಲಿ ಸಂತೋಷವಾಗಿದ್ದು ಸಂತೋಷವಾಗಿ ನಾವು ವಾಪಸ್ ಬರೋಣ. ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ.